ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಂಗಡಗಳು ಇದೆ. ಅದಕ್ಕೆ ಸಿಂಪಲ್ ಆಗಿ ನಾನೊಂದು ಸಿಂಬಾಲಿಕ್ ಆಗಿ, ನಾನು ಹಿಂದೂ, ನನ್ನ ಜಾತಿ ಮೇಲೂ, ನಾನು ಕ್ರಿಶ್ಚಿಯನ್, ನನ್ನ ಜಾತಿ ಮೇಲೂ, ನಾನು ಮುಸ್ಲಿಂ, ನನ್ನ ಜಾತಿ ಮೇಲೂ. ಆದರೆ ನನ್ನ ಪ್ರಕಾರ ದೇಶ ಅಂತ ಬಂದಾಗ ಯಾವುದೇ ರೀತಿಯ ಜಾತಿ, ಧರ್ಮ, ಪಂಗಡ ದೊಡ್ಡದಲ್ಲ. ದೇಶಕ್ಕಿಂತ ದೊಡ್ಡದಾದ ಯಾವುದೇ ಜಾತಿ, ಧರ್ಮ ಇಲ್ಲ. ಈಗ ಇದನ್ನೆಲ್ಲ ಈ ಬ್ಯಾಗಿಗೆ ಹಾಕ್ತೀನಿ. ಒಂದು ಕ್ಷಣ ಯೋಚನೆ ಮಾಡಿ, ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಹುತಾತ್ಮರು, ಮಹಾತ್ಮರು, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್, ಹೀಗೆ ಹೇಳ್ತಾ ಹೋದ್ರೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಮಂಗಲ್ ಪಾಂಡೆ, ಒಬ್ರಲ್ಲ ಇಬ್ರಲ್ಲ, ಇವರೆಲ್ಲರ ಒಂದು ದೇಣಿಗೆ ನಮ್ಮ ಸ್ವಾತಂತ್ರ್ಯಕ್ಕಿದೆ. ಈಗ ನಾನು ಹೇಳೋ ಪ್ರಕಾರ ನಮ್ಮ ದೇಶ ಹೇಗೆ ಇರಬೇಕು ಅಂದ್ರೆ, ಎಲ್ಲ ಜಾತಿ, ಎಲ್ಲ ಧರ್ಮ, ಪಂಗಡಗಳನ್ನ ಬಿಟ್ಟು ನಾವೆಲ್ಲ, ಆದ್ರೆ ಒಬ್ಬ ಜಾದುಗಾರನಾಗಿ ನನಗೆ ಈ ರೀತಿಯ ಏಕತೆ ಸಾಕಾಗಿಲ್ಲ. ನಾನು ಯೋಚನೆ ಮಾಡಿದ ಏಕತೆ ಹೇಗಿರ್ಬೇಕು ಅಂತ ಮತ್ತೆ ಒಂದು ಕ್ಷಣ ಯೋಚನೆ ಮಾಡಿ, ಗಳಿಸಿದ ಸ್ವಾತಂತ್ರ್ಯವನ್ನ ಉಳಿಸೋಕ್ಕೋಸ್ಕರ ಪ್ರಾಣ ಕೊಟ್ಟಂತ ಹುತಾತ್ಮರು ವಿಕ್ರಮ್ ಬಾತ್ರಾ, ಸೌರಭ್ ಕಾಲಿಯಾ, ಹೇಮಂತ್ ಕರ್ಕರೆ, ತುಕಾರಾಮ್ ಓಂಬ್ಳೆ, ವಿಜಯ್ ಸಾಲಸ್ಕರ್, ಸಂದೀಪ್ ಉನ್ನಿಕೃಷ್ಣನ್, ಇವರೆಲ್ಲರ ಬಲಿದಾನ ನಮ್ಮ ಸ್ವಾತಂತ್ರ್ಯ. ನಾನು ಬಯಸಿದ ಏಕತೆ ಹೇಗೆ ಇರಬೇಕು ಅಂತ ಹೇಳಿದ್ರೆ ಹೇಗೆ, ಆದ್ರೆ ಭಾರತ ಮಾತೆಗೆ ಈ ರೀತಿಯ ಏಕತೆ ಕೂಡ ಸಾಕಾಗೋದಿಲ್ಲ. ಭಾರತ ಮಾತೆ ಬಯಸುವ ಏಕತೆ ಹೇಗೆ ಇರತ್ತೆ ಅಂದ್ರೆ, ಭಾರತ ಮಾತೆ ಬಯಸುವ ಏಕತೆ, ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ದೇಶಕ್ಕಾಗಿ ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ಅವರನ್ನೆಲ್ಲ ನೆನೆಸ್ತಾ ಈಗ ಆ ಕೊನೆಯ ಕ್ಷಣ ಬಂದಿದೆ. ಈ ಜಾದು ನಿಮಗೆ ಇಷ್ಟ ಆಗಿದ್ದಲ್ಲಿ ಎದ್ದು ನಿಂತು ಇದು ಮುಗಿದ ಮೇಲೆ ನೀವು ಸಲ್ಯೂಟ್ ಅನ್ನು ಅರ್ಪಿಸಬಹುದು. ಒಂದೇ ಒಂದು ಕ್ಷಣ, ಒಂದೇ ಒಂದು ಸೆಕೆಂಡ್, ಭಾರತ ಮಾತೆ ಬಯಸುವ ಏಕತೆ ಹೀಗೆ. ಈಗ ಹೇಳಿ, ಶಿವಮೊಗ್ಗ ನಡಗ ಹೋಗ್ಬೇಕು, ಶತ್ರುದೇಶ ಹೋಗ್ಬೇಕು, ಹಾಗೆ ಹೇಳಿ. ಒಂದೇ ಮಾತರಂ, ಒಂದೇ ಮಾತರಂ, ಜೈ ಹಿಂದ್.